ಖಾಸಗಿಯಾಗಿ ಬಸವರಾಜ ಬೊಮ್ಮಾಯಿ ಪತ್ರಿಕಾಗೋಷ್ಠಿ ಮುಗಿದ ನಂತರ ಅವ್ರು ಬರುವಾಗ ಮಾತಾಡ್ತಾರೆ ಈ ಬಿಜೆಪಿ ನಡೀತಾ ಇದೆ ಸರಿ ಇದೆಯಾ ಅಂತ. 99% ಈಶ್ವರಪ್ಪ ತಗೊಂಡಿರೋಂಥ ಸ್ಟ್ಯಾಂಡ್ ಸರಿ ಇದೆ, ಈ ಪಾರ್ಟಿ ಶುದ್ಧೀಕರಣ ಆಗಬೇಕು ಎಲ್ಲರೂ ಹೇಳ್ತಾರೆ. ಬಹಿರಂಗವಾಗಿ ಯಾರು ಬರೋಕ್ಕೆ ತಯಾರಿಲ್ಲ. ಯಾಕೆ ಇನ್ನೊಂದೊಂದು MLA ಸೀಟ್ ಹೋಗುತ್ತೆ, ಮಂತ್ರಿ ಸ್ಥಾನ ಹೋಗ್ಬಿಡುತ್ತೆ, ಜಿಲ್ಲಾ ಪರಿಷತ್ ಸೀಟ್ ಹೋಗುತ್ತೆ. ನಾನು ಏನು ಬೇಕಾದ್ರು, ಯಾಕಂದ್ರೆ ನಾನು ಎಲ್ಲವೂ ಈ ಪಾರ್ಟಿನಲ್ಲಿ ಕೊಟ್ಟಿದ್ದೆ. ನಾನು ಹೇಳಿದ್ರೆ ಅವತ್ತೆ ಅಡಿಕೆ ಮಂಡಿಲಿ ಅಡಿಕೆ ಅರ್ಥ ಕೂಲಿ ಮಾಡ್ತಾ ಇದ್ದ ತಾಯಿ ಮಗ ನಾನು MLA ಮಾಡಿ ವಿವಿಧ ಇಲಾಖೆಗಳ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿದ್ರು ಕೂಡ ಆ ಪಕ್ಷದಲ್ಲಿ ಆಗ್ತಾರಂಥ ಗೊಂದಲಗಳು, ಒಂದು ಸಿದ್ಧಾಂತಕ್ಕೆ ಆಗ್ತಿರೋಂಥ ತೊಂದರೆಗಳು ಇದನ್ನ ನೋಡಿಕೊಂಡು ಒಂದು ನಂದೇ ಸ್ಥಾನಕ್ಕೋಸ್ಕರ ಸುಮ್ಮನೆ ಇಲ್ಲ, ಅದು ಶುದ್ಧೀಕರಣ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ತುಂಬ ಜನ ಕಾರ್ಯಕರ್ತರ ಅಭಿಪ್ರಾಯ ಇದೇ ಇದೆ. ಖಂಡಿತ ಶುದ್ಧೀಕರಣ ಆಗುತ್ತೆ, ಈ ನಂಬಿಕೆ ನನಗಿದೆ. ಕರ್ನಾಟಕ ರಾಜ್ಯದ ರಾಜಕೀಯ ಬಹಳ ಗೊಂದಲದ ಸ್ಥಿತಿಯಿದೆ. ಎಲ್ಲ ಪಕ್ಷದಲ್ಲೂ ಗೊಂದಲ, ಗುಂಪುಗಾರಿಕೆ. ಇವತ್ತು ಮೊನ್ನೆ ನನಗೆ ಆಶ್ಚರ್ಯ ಆಗಿತ್ತು, DK ಶಿವಕುಮಾರ್ ನಾನು ಒಬ್ಬಂಟಿಗನಾಗಿರ್ತೇನೆ, ನಾನು ಯಾವ ಕಾರ್ಯಕರ್ತರ ಹತ್ರ ಹೋಗಲ್ಲ, ಯಾವ ಶಾಸಕರಿಗೂ ಕೇಳಲ್ಲ, ಅವ್ರ ತೀರ್ಮಾನ, ಪಕ್ಷ ತೀರ್ಮಾನ ಮಾಡಲಿ, ಇದು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟಕ್ಕೆ ನಿಲ್ಲತ್ತೆ ಅಂತಾರೆ. ಬರೀ ಏನು ಗಂಟ್ಲಿನ ಮೇಲಿ ಮಾತಾಗಬಾರ್ದು, ಒಳಗಡೆನೇ ಇದ್ದುಕೊಂಡು ಗುಂಪುಗಾರಿಕೆ ಮಾಡಿ. ನೋಡಿ ಹೆಂಗಾಗಿದೆ ಅಂತಂದರೆ, ಒಕ್ಕಲಿಗರೆಲ್ಲ ಒಟ್ಟಿಗೆ ಸೇರ್ಕೊಂಡು SM ಕೃಷ್ಣ ಅಂತ ವ್ಯಕ್ತಿನ ಅವ್ರ ಹೆಸರು ದುರುಪಯೋಗ ಮಾಡ್ಕೊಳ್ತಾರೆ, ಅವ್ರದ್ದು ಎಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ. ಈ ಕಡೆ ಹಿಂದುಳಿದವರು, ದಲಿತರು ನಾವೆಲ್ಲ ಒಟ್ಟಿಗೆ ಸೇರ್ಕೊತೀವಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ, ಈ ಮಾತು ಹೇಳ್ತಾ ಇದ್ದಾರೆ. ಆದರೆ ಜಾತಿ ವಿಷಬೀಜ ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕಾಪಟ್ಟೆ ಬಂದೋಗಿದೆ. ಮುಖ್ಯಮಂತ್ರಿ ನಮ್ಮ ಜಾತಿ ಏನಾಗಬೇಕು, ಮುಖ್ಯಮಂತ್ರಿ ನಮ್ಮ ಜಾತಿ ಏನಾಗಬೇಕು. ನೀವು ಜನಗಳಿಗೇನು ಬುದ್ಧಿ ಹೇಳೋದಿದ್ದೀರಿ? ಇದು ಕಾಂಗ್ರೆಸ್ ಪಕ್ಷದ ಸ್ಥಿತಿ ನೋಡ್ಬಿಟ್ರೆ, ಆ ಮಹಾತ್ಮ ಗಾಂಧೀಜಿ ಇವತ್ತೇನು ಬದುಕಿದ್ದಿದ್ರೆ ನೇಣಕ್ಕೆ ಗೊತ್ತಿದ್ರೇನು. ಇಷ್ಟು ಜಾತಿವಾದ, ಇದು ಒಳ್ಳೇದಲ್ಲ. ಅವ್ರು ಕಾಂಗ್ರೆಸ್ ಪಕ್ಷವೂ ಒಂದು ಪಕ್ಷ ಇದೆ, ಅವರು ಕೂತು ಸಂಬಂಧಪಟ್ಟವ್ರನ್ನ ಕರೆದು ಚರ್ಚೆ ಮಾಡಿ ಯಾರು ಮುಖ್ಯಮಂತ್ರಿ ಮಾಡ್ತಾರೋ ಮಾಡಲಿ, ಅವರು ಇಲ್ಲ ಶಾಸಕರನ್ನು ಕೂರಿಸ್ಕೊಂಡು ವೋಟಿಂಗ್ ತೀರ್ಮಾನ ತಗೊಳ್ಳಿ, ಅವರು ಬಿಟ್ಟಿದ್ದರು. ಆದರೆ ಹಿಂಗೆ ಜಾತಿ 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 ಮುಖಾಂತರ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೊರಟ್ರೆ ಯಾವ ನ್ಯಾಯ ಇದು? MB ಪಾಟೀಲ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಪರಮೇಶ್ವರ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಜಾರಕಿಹೊಳಿ ನಾನೇ ಮುಖ್ಯಮಂತ್ರಿ ಆಗಬೇಕಂತಾರೆ. ಯಾರಾಗ್ರಪ್ಪ, ನಿಮಗೆ 140 ಬಹುಮತ ಇದೆ, ನಿಮಗೆ ಬೇಡ ಅಂತ ಯಾರು ಅಂತಿಲ್ಲ. ಆದರೆ ಇಷ್ಟು ಗುಂಪುಗಾರಿಕೆ, ಅದು ಜಾತಿವಾದದ ಮುಖಾಂತರ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಿರೋದು ತುಂಬ ಅನ್ಯಾಯ. ಇದು ತುಂಬ ಸ್ಪಷ್ಟವಾಗಿ ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಸರಿ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಯುವಕರು ಬಲಿದಾನ ಆಗಿದೆ. ಅವರೆಲ್ಲರೂ ಸ್ವರ್ಗದಲ್ಲಿದ್ದಾರೆ. ಆ ಬಲಿದಾನಕ್ಕೆ ಬೆಲೆ ಇದ್ದೇ ಇದೆ. ಇವರ್ಯಾರೋ ತಮ್ಮ ಅಧಿಕಾರಕ್ಕೆ ಬಡದಾಡ್ತಿದ್ದಾರೆ ಅಂತ ತಕ್ಷಣ ಆ ಸ್ವಾತಂತ್ರ್ಯದ ಒಂದು ಇತಿಹಾಸ ಇದೆಯಲ್ಲ, ಅದು ಎಲ್ಲರೂ ಹಾಳಾಗುತ್ತೆ. ಬುದ್ಧಿ ಭಗವಂತ ಇವರೆಲ್ಲರೂ ಕೊಟ್ಟೇ ಕೊಡ್ತಾನೆ. ಇಲ್ಲ ಕೇಂದ್ರ ನಾಯಕರು ಇವರು ಬುದ್ಧಿ ಕೊಡೋಕೆ ಮಾಡ್ತಾರೆ. ಎಲ್ಲ ಪೊಲಿಟಿಕಲ್ ಪಾರ್ಟಿ ಬೇಕು, ಖಂಡಿತ ಕೇಂದ್ರ ನಾಯಕರು ಬುದ್ಧಿ ಕೊಟ್ಟು ಅವರು ಕೂಡ ಇವ್ರಿಗೂ ಬುದ್ಧಿ ಕಲಿಸುವಂಥ ಪ್ರಯತ್ನ ನಡೆಸ್ತಾರೆ. ಈಗ ಅನೇಕ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ಕೇಂದ್ರ ನಾಯಕರ ಪರಿಸ್ಥಿತಿ ಬುದ್ಧಿ ಇದೆಯಾ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ಬುದ್ಧಿನ ಕೊಡುವಂಥ ಶಕ್ತಿ ಕೇಂದ್ರ ನಾಯಕರಿಗೆ ಬರಲಿ, ಇಷ್ಟು ಮಾತ್ರ ಪ್ರಾರ್ಥನೆ ಗೊತ್ತಾಗಬೇಕು. ಅದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗಬೇಕು. ಎಲ್ಲ ಸಮಾಜದಲ್ಲೂ ಕೂಡ ಎಕ್ಸ್ಪರ್ಟ್ಸ್ ಇದ್ದಾರೆ, ಅದು ಚರ್ಚೆ ಆಗಲಿ. ವಿಧಾನ ಮಂಡಲದಲ್ಲೂ ಚರ್ಚೆ ಆಗಲಿ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ. ನಾವು ಇಡೀ ಸಮಾಜಕ್ಕೆ ಒಳ್ಳೇದು ಮಾಡ್ತೀವಿ ಅನ್ನೋಂಥದ್ದು ಮುಕ್ತ ಕಂಠದಿಂದ ಇದು ಚರ್ಚೆ ಆಗಬೇಕು. ಇಲ್ಲ ಏನಾಗುತ್ತೆ, ನಾವು ಕೂಡ ಒಂದು ಪಕ್ಷದ ಪರವಾಗಿ, ಒಂದು ಜಾತಿ ಪರವಾಗಿ ನಾವಿದ್ದೀವಿ, ಇನ್ನೊಂದು ಜಾತಿ ವಿರುದ್ಧವಾಗಿದ್ದೀವಿ, ಆ ಜಾತಿ ಓಟ್ಗಳನ್ನ ನಾವು ತಗೋಬೇಕು. ಆ ಲೆಕ್ಕದಲ್ಲಿ ಇದನ್ನು ವಿರೋಧ ಮಾಡ್ತೀವಿ, ಪರ ಇರ್ತೀವಿ. ಇದು ಒಳ್ಳೆಯದಲ್ಲ. ಬೇಡ, ನೀನು ನಾನು ಭಾರತೀಯ ಜನತಾ ಪಾರ್ಟಿ ಮುಂಚೆ ಅಂತಾನೆ ಹೇಳ್ತೇನೆ. ಇದು ನನ್ನ ತಾಯಿ ಯಾವ ಥರ ಕೂಡ ಇರ್ತಾನೆ. ನಾನು ಅದಕ್ಕೋಸ್ಕರ ಪಕ್ಷದಲ್ಲಿ ಸಾಕಷ್ಟು ಗೊಂದಲ ಆಗಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಗೊಂದಲ, ಈ ಗೊಂದಲಗಳು ರಿಪೇರಿ ಆಗಬೇಕು. ಶುದ್ಧಿ ರವಿ ಅವರಿಗೆ ಬೆದರಿಕೆ ಪತ್ರಗಳು, ನಿಮಗೂ ಕೊಲೆ ಮಾಡ್ತೇವೆ, ನಿಮ್ಮ ಮಗನು ಕೈ ಕಾಲು ಎಲ್ಲ ಮನೆ ನುಗ್ಗಿ ತುಂಡು ಮಾಡ್ತೇವೆ, ಈ ರೀತಿ ಬೆದರಿಕೆ ಪತ್ರ ಬಂದಿರೋದು ನೋಡಿದ್ರೆ
ನಾವು ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿದ್ದೀವಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೈ ಕಾಲು ಕಡಿತೀವಿ ಅನ್ನೋಂಥ ಬೆದರಿಕೆ ಪತ್ರ ಬರೋಂಥ ಗೂಂಡಾ ರಾಜ್ಯ ಆಗ್ತಾ ಇದೆ ಕರ್ನಾಟಕ. ಇದ್ಯಾವ ಕಾರಣಕ್ಕೂ ಇದು ಒಳ್ಳೆಯದಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, CT ರವಿಗೆ ಸಂಪೂರ್ಣವಾದ ಭದ್ರತೆ ಅವ್ರಿಗೆ ಕೊಡಬೇಕು. ಯಾವ ಕ್ಯಾಟಗರಿಗೆ ಕೊಡಬೇಕು, ಏನು ಕತೆ ನನಗೆ ಗೊತ್ತಿಲ್ಲ. ಹಿಂದೆ ಇದೇ ರೀತಿ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ತನಿಖೆ ಆಗಿ ನಾನು ನಿರ್ದೋಷಿತ ತೀರ್ಮಾನ ಆದಂಥ ಸಂದರ್ಭದಲ್ಲಿ ಆಗ ನನಗೆ ವೈ ಕ್ಯಾಟಗರಿ ಕೊಟ್ಟಿದ್ದಾರೆ. ನನಗೆ ಇವತ್ತಿಗೂ ಕೂಡ ವೈ ಕ್ಯಾಟಗರಿಯಿಂದ ರಾಜ್ಯ ಸರ್ಕಾರ ವೈ ಕ್ಯಾಟಗರಿ ಕೊಟ್ಟು ನಮಗೀಗ ರಕ್ಷಣೆ ಕೊಡ್ತಾ ಇದ್ದಾರೆ. ನಾನು ಇಲ್ಲ ಅನ್ನಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, CT ರವಿಗೆ ಈ ರೀತಿ ಬೆದರಿಕೆ ಪತ್ರ, ಅವ್ರ ಮಗನ ಕೈಕಾಲು ಕಡಿತೀವಿ ಅಂತ ಹೇಳ್ತಾ ಇರೋದು ನಿಜಕ್ಕೂ ಕೂಡ ಗೂಂಡಾ ರಾಜ್ಯ ಆಗೋದಕ್ಕೆ ಮಾನ್ಯ ಪರಮೇಶ್ವರ್ ಅವರೇ, ಗೃಹ ಮಂತ್ರಿಗಳೇ, ಇದನ್ನು ಬಿಡಬೇಡಿ. ಯಾರು ಈ ರೀತಿ ಪತ್ರ ಬರೆದಿದ್ದಾರೆ ಅವ್ರ ಬಗ್ಗೆ ತಕ್ಷಣ ಕ್ರಮ ತಗೊಳ್ಳೋದು, ತನಿಖೆ ಮಾಡಿ ಕ್ರಮ ತಗೊಳ್ಳಿ. ಎರಡನೇದು, CT ರವಿಯವರ ರಕ್ಷಣೆ ಕೊಡೋಕ್ಕೆ, ಅವ್ರ ಮನೆಗೆ ರಕ್ಷಣೆ ಕೊಡೋದಕ್ಕೆ ತುರ್ತು ಗಮನ ಕೊಡಬೇಕು.